ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನವೆಂಬರ್ 24ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಬಂಗೂರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ಕರ ವಸೂಲಿದಾರರು, ಕ್ಲರ್ಕ್, ಡಾಟಾ ಆಪರೇಟರ್ಸ್ಗಳು, ಸ್ವಚ್ಛತಾ ಸಿಬ್ಬಂದಿಗಳು ಕಳೆದ 25ರಿಂದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಹಲವರಿಗೆ ವೇತನ ನೀಡಿಲ್ಲ. ಇದರಿಂದ ನೌಕರರು ಜೀವನ ಸಾಗಿಸಲು ಕಷ್ಟವಾಗುತ್ತಿದೆ. ಅಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ನೌಕರರು ಎದುರಿಸುತ್ತಿದ್ದು, ಸರ್ಕಾರ ಈ ಕುರಿತು ಗಮನ ಹರಿಸುತ್ತಿಲ್ಲ ಎಂದು ಕಿಡಿಕಾರಿದ ಅವರು, ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ನವೆಂಬರ್ 24ರಂದು ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಜಿಲ್ಲಾ ಪಂಚಾಯತ್ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಇಲ್ಲಿವರೆಗೂ ನಮ್ಮ ಹಲವಾರು ಬೇಡಿಕೆಗಳಂತ ಜಿಲ್ಲಾ ಪಂಚಾಯತಿಯಲ್ಲಿ ಬಾಕಿ ಇರುವ ಕಾರಣ ನಾವು ಹೋರಾಟ ಹಾಕೊಂಡಿವಿ. ಅವರಿಗೆ ಮೇನ್ ನಮ್ಮ ಇರುವಂತಹ ಬೇಡಿಕೆಗಳಂತ ಅಂದ್ರೆ ತೆರಿಗೆ ವಸೂಲಾತಿಯಲ್ಲಿ 40% ವೇತನಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆಗೆ ನಮ್ಮ ಅಮೌಂಟ್ ಅನ್ನು ನಿಗದಿಪಡಿಸಬೇಕು. ಇಲ್ಲಿವರೆಗೂ ಸರ್ಕಾರ ಆದೇಶಿದ್ರು ಕೂಡ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ನಮ್ಮ ಕರ ವಸೂಲಿಯಲ್ಲಿ ನಮಗೆ ಸಿಬ್ಬಂದಿ ವೇತನ ಮಾಡ್ತಾ ಇಲ್ಲ. ಅದೇ ರೀತಿ ತೆರಿಗೆ ವಸೂಲಾತಿಯಲ್ಲಿ EMFನಲ್ಲಿ ಪೂರ್ವದಲ್ಲಿ ಅಂದ್ರೆ ಮೊದಲು ನಮಗೆ 2017ಗಿಂತ ಮುಂಚೆ ಈಗ EMFನಲ್ಲಿ 2 ವರ್ಷ ನಾವು ಪೇಮೆಂಟ್ ತಗೊಳ್ತಾ ಇದೀವಿ. ಈಗ ಕೆಲವು ಸಿಬ್ಬಂದಿಗಳು ನಮ್ಮದು 2 ವರ್ಷ 3 ವರ್ಷ 15 ತಿಂಗಳ ಬಾಕಿ ವೇತನ ಅದ. ಅವು ಬಾಕಿ ವೇತನ ನಮಗೆ ಕೊಡ್ತಾ ಇಲ್ಲ. ಅದನ್ನು ಒಂದು ಬೇಡಿಕೆಯಲ್ಲಿ ಇಟ್ಕೊಂಡಿವಿ. ಅದೇ ರೀತಿ ಏನಪ್ಪ ಅಂದ್ರೆ ಅನುಮೋದನೆ 2017ಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಏಕಕಾಲಕ್ಕೆ ಅನುಮೋದನೆ ಕೊಡಬೇಕಿತ್ತು. 330 ಜನ ಸಿಬ್ಬಂದಿಗಳಲ್ಲಿ ಕೇವಲ 110 ಜನಕ್ಕಷ್ಟೇ ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು 220 ಜನ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇದೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ. ಅದೇ ರೀತಿಯಾಗಿ ದಿನಾಂಕ 29/9/2020 ಅಧಿಸೂಚನೆ ವಾಟರ್ಮ್ಯಾನ್ ಮತ್ತು ಪಂಪ್ ಆಪರೇಟರ್, ಕ್ಲೀನರ್ಸ್ ವೃಂದದ ಗ್ರಾಮ ಪಂಚಾಯತಿ ಖಾಲಿ ಇರುವ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳ ಹುದ್ದೆಗೆ ಬಡ್ತಿ ನೀಡಬೇಕು. ಅದೊಂದು ಬೇಡಿಕೆ ಇದೆ. ಅದೇ ರೀತಿ 5ನೇ ಬೇಡಿಕೆ 29/9/2020 ಸರ್ಕಾರದ ಅಧಿಸೂಚನೆಯಂತೆ ನಿವೃತ್ತಿ ಹಾಗೂ ಮರಣ ಹೊಂದಿದ ಗ್ರಾಮ ಪಂಚಾಯತಿ ನೌಕರಿಗೆ ಪ್ರತಿ ವರ್ಷ 15 ದಿನಗಳ ವೇತನದಂತೆ ಒಟ್ಟು 20 ತಿಂಗಳ ವೇತನ ಉಪದಾನ ನೀಡಬೇಕು. ಇದು ಒಂದು ನಮ್ಮ ಬೇಡಿಕೆ ಆಗಿರುತ್ತದೆ. ಅದೇ ರೀತಿಯಾಗಿ 6ನೇ ಬೇಡಿಕೆ 29/9/2020 ಸರ್ಕಾರದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯತಿಯ ಎಲ್ಲ ನೌಕರರ ಸೇವಾ ಪುಸ್ತಕ ನಿರ್ವಹಿಸಬೇಕು ಹಾಗೂ ವಾರ್ಷಿಕವಾಗಿ 10 ದಿನಗಳ ಸಾಂದರ್ಭಿಕ ರಜೆ ಮತ್ತು 2 ದಿನಗಳ ನಿರ್ಬಂಧಿತ ರಜೆ ಮತ್ತು 30 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಬೇಕು ಹಾಗೂ ಮಹಿಳೆಯರಿಗೆ 180 ದಿನಗಳ ಪ್ರಸೂತಿ ರಜೆ ಮತ್ತು ಪುರುಷರ ನೌಕರರಿಗೆ 15 ದಿನ ಪಿತೃತ್ವ ರಜೆ ಮಂಜೂರು ಮಾಡಬೇಕು ಹಾಗೂ ಸೇವೆಯಲ್ಲಿ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು. 7ನೇ ಬೇಡಿಕೆ ಅನಾರೋಗ್ಯದಿಂದ ಬಳಲುತ್ತಿರುವ ಸಿಬ್ಬಂದಿಗಳಿಗೆ ವೈದ್ಯಕೀಯ ವೆಚ್ಚ ಭರಿಸಬೇಕು ಹಾಗೂ ಸಮವಸ್ತ್ರ ಮತ್ತು ಸ್ವಚ್ಛತೆಗಾರರಿಗೆ ಸ್ವಚ್ಛತೆಗಾಗಿ ಸ್ವಚ್ಛತೆಯ ಕವಚಗಳನ್ನು ಪೂರೈಸಬೇಕು. ಅದೇ ರೀತಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಿದ ನೌಕರರ ಮಾಹಿತಿಯನ್ನು EMF ತಂತ್ರಾಂಶದಲ್ಲಿ ಅಳವಡಿಸಬೇಕು. ಅದೇ ರೀತಿಯಾಗಿ 10ನೇ ಬೇಡಿಕೆ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್, ಗುಮಾಸ್ತರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ಲೆಕ್ಕ ದರ್ಜೆ ಸಹಾಯಕರುಗಳ ವೃಂದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ದಿನಾಂಕ 19/9/2024 ತಾತ್ಕಾಲಿಕ ಪಟ್ಟಿ ಹೊರಡಿಸಿ ಅದರಂತೆ ತಾತ್ಕಾಲಿಕ ಪಟ್ಟಿಯಲ್ಲಿನ ನ್ಯೂನತೆಯನ್ನು ಸರಿಪಡಿಸಿ ದಿನಾಂಕ 25/6/2025 ಸಿದ್ಧಪಡಿಸಿದ ಪರಿಷ್ಕೃತ ನೇಮಕಾತಿ ನಡವಳಿಕೆಯನ್ನು ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಅನುಮೋದನೆ ನೀಡಬೇಕು. ಯಾಕಂದರೆ ನಮ್ಮದು 2 ವರ್ಷದಿಂದ ನಾವು ಬಡ್ತಿ ಹೊಂದಬೇಕಾದಂಥ ನೌಕರರು 37 ಜನ ಬಡ್ತಿಯಲ್ಲಿ ನಾವು ತಾತ್ಕಾಲಿಕ ಪಟ್ಟಿ ಹಚ್ಚಿ ನಮಗೆ ಅನುಮೋದನೆ ಇದು ಬಡ್ತಿ ನೀಡ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾರುತಿ ಸುಗ್ಗ, ಮುಖಂಡರಾದ ಭೀಮರಾವ್ ಜಮಾದಾರ್, ಜೈ ಭೀಮ್ ಹೊಸಮನಿ ಸೇರಿದಂತೆ ಅನೇಕರು ಹಾಜರಿದ್ದರು.